ಕೆಲವ್ರನ್ನ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಇವ್ರ ಜೊತೆ ನಾವು ಹೆಚ್ಚು ಸಮಯ ಕಳಿಬೇಕು, ಇವ್ರ ಜೊತೆ ನಾನು ಹೆಚ್ಚು ಮಾತನಾಡಬೇಕು, ಇವ್ರ ಹತ್ರ ನಾನು ಎಲ್ಲವನ್ನ ಹಂಚ್ಕೊಳ್ಬೋದು. ನಾವು ಯಾರ ಹತ್ರನಾದ್ರೂ ಮೊದಲು ಭೇಟಿಯಾದಾಗ ಅಲ್ಲಿ ನಡೆಯುವಂಥದ್ದೇನು, ನಗುತ್ತಾ ಮಾತನಾಡಿಸ್ತಾನೆ. ಅಷ್ಟೇ ಅಲ್ಲ, ತಾನೇ ಮೊದಲು ಮಾತಾಡಿಸ್ತಾನೆ. ಎಷ್ಟೋ ಸಲ ಸಣ್ಣ ವಿಷಯಕ್ಕೆ ಮಾತು ಬಿಟ್ಟವರು ಇಡೀ 3 ವರ್ಷ ಪದವಿ ಓದುವಾಗ ಮಾತಾಡ್ತಾ ಇರಲ್ಲ. ಗುಡ್ ಮ್ಯಾನರ್ಸ್ ವಿಲ್ ಓಪನ್ ಡೋರ್ಸ್ ದಟ್ ದ ಬೆಸ್ಟ್ ಎಜುಕೇಶನ್ ಕ್ಯಾನ್ ನಾಟ್. ಒಳ್ಳೆಯವರಾಗುವುದು ಹೇಗೆ? ಅಬ್ಬಾ, ಎಂಥ ಒಳ್ಳೆ ಪ್ರಶ್ನೆ ಅಲ್ವಾ? ಒಳ್ಳೆಯವರಾಗುವುದು ಹೇಗೆ? ಹಾಗಾದರೆ ಒಳ್ಳೆತನ ಅಂದ್ರೇನು? ಒಳ್ಳೆತನ ಅಥವಾ ಒಳ್ಳೆಯವರಾಗೋದು ಅಂದರೆ ಕೇವಲ ಮೆಚ್ಚುಗೆಯನ್ನು ಗಳಿಸೋದು ಅಂತಲ್ಲ, ಮೆಚ್ಚುಗೆ ಹೊರಗಿನಿಂದ ಬರುವಂಥದ್ದು. ಈ ಒಳ್ಳೆಯತನ ಅನ್ನೋದು ಸ್ವಭಾವ, ಅದು ಒಳಗಿನಿಂದ ಬರುವಂಥದ್ದು. ಅಂದರೆ ಅದು ಪ್ರಕಾಶಮಾನಕ್ಕೆ ಬರುವಂಥದ್ದು. ಸ್ಪಾಟ್ಲೈಟ್ ಹಾಕ್ಬಿಟ್ಟು ಚೆನ್ನಾಗಿ ಕಾಣೋದು ಮೆಚ್ಚುಗೆ. ಆದರೆ ಆ ಆನಂದ ಮನುಷ್ಯನ ಸ್ವಭಾವವಾಗಿ ಅವನ ನಡತೆಯ ಪ್ರಭೆ ಇದೆಯಲ್ಲ, ಕೆಲವ್ರನ್ನ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಇವ್ರ ಜೊತೆ ನಾವು ಹೆಚ್ಚು ಸಮಯ ಕಳಿಬೇಕು, ಇವ್ರ ಜೊತೆ ನಾನು ಹೆಚ್ಚು ಮಾತನಾಡಬೇಕು, ಇವ್ರ ಹತ್ರ ನಾನು ಎಲ್ಲವನ್ನ ಹಂಚ್ಕೊಳ್ಬೋದು, ಇವರಿಂದ ನನಗೆ ಅಪಾಯ ಇಲ್ಲ, ಈ ಬಗೆಯ ಭಾವನೆಗಳು ಬರುತ್ತಲ್ಲ, ಅವರು ಒಳ್ಳೆಯವರು. ಇವೆಲ್ಲ ಕಾಣುವುದು ವ್ಯಕ್ತಿಯ ನಡತೆಯ ಮೂಲಕ. ಇನ್ನೊಂದು ನೆನಪಿಟ್ಕೊಳ್ಳಬೇಕಾದಂಥ ಮುಖ್ಯವಾದ ಅಂಶ ಅಂತಂದರೆ, ನಮ್ಮ ಸಂವಹನ ಅಥವಾ ನಮ್ಮ ಕಮ್ಯುನಿಕೇಷನ್, ನಾವು ಯಾರ ಹತ್ರನಾದರೂ ಮೊದಲು ಭೇಟಿಯಾದಾಗ ಅಲ್ಲಿ ನಡೆಯುವಂಥದ್ದೇನು, ಮಾತು. ಅದರಿಂದ ಒಳ್ಳೆಯತನದಲ್ಲಿ ಮೊದಲ ಅಂಶ ನಾವು ಗಮನ ಇಡಬೇಕಾದ್ದು ಮಾತನಾಡುವುದು. ನಾವು ಹೇಗೆ ಮಾತನಾಡಿಸ್ತೀವಿ ಇನ್ನೊಬ್ಬರನ್ನ, ಅವರು ನಮ್ಮನ್ನು ಹೇಗೆ ಮಾತನಾಡಿಸ್ತಾರೆ, ಇದರ ಮೇಲೆ ನಾವೆಷ್ಟು ಒಳ್ಳೆಯವರು ಅವರೆಷ್ಟು ಒಳ್ಳೆಯವರು ಅಂತ ನಾವು ಪರಸ್ಪರ ತುಲನೆ ಮಾಡ್ಕೊಳ್ತೀವಿ, ನಿರ್ಧಾರ ಮಾಡ್ತೀವಿ. ಈ ಒಳ್ಳೆಯತನದಲ್ಲಿ ಮಾತನಾಡುವುದು ಅಥವಾ ಮಾತನಾಡುವುದರಿಂದ ಒಳ್ಳೆಯವರಾಗಿ ಹೇಗೆ ಕಾಣಿಸಿಕೊಳ್ಳೋದು ಅನ್ನೋದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಅಂದರೆ ಶ್ರೀರಾಮಚಂದ್ರ. ಆತನನ್ನು ಬಣ್ಣಿಸ್ತಾ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಸ್ಮಿತಪೂರ್ವಭಾಷಿ. ನೋಡಿ, ಸ್ಮಿತಪೂರ್ವಭಾಷಿ ಅಂದರೆ ನಗುತ್ತಾ ಮಾತನಾಡಿಸ್ತಾನೆ. ಅಷ್ಟೇ ಅಲ್ಲ, ತಾನೇ ಮೊದಲು ಮಾತಾಡಿಸ್ತಾನೆ. ಇದು ಎಷ್ಟು ಮುಖ್ಯ ಗೊತ್ತಾ? ನಗುತ್ತಾ ಮಾತನಾಡಿಸೋದು ಎಷ್ಟು ಮುಖ್ಯನೋ, ತಾವೇ ಮೊದಲು ಮಾತನಾಡೋದು ಮುಖ್ಯ. ಯಾವಾಗ ಮೊದಲು ಮಾತಾಡೋದಿಲ್ಲ ನಾವು, ಅವನೇನು ಮಹಾ ಅಲ್ಲ, ಅಹಂಕಾರ, ಅಥವಾ ನಮಗೆ ಆ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಇದ್ದರೆ ನಾವು ನಗುತ್ತಾ ಮಾತಾಡಲ್ಲ, ಅಥವಾ ನಾವೇ ಮೊದಲು ಮಾತಾಡ್ಸಲ್ಲ, ಅವರೇ ಮಾತಾಡಿಸ್ಲಿ. ನಾನು ಕಾಲೇಜ್ನಲ್ಲಿ ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದವನು, ಅವ್ರ ಜೊತೆ ಸಂವಹನವನ್ನು ನಡೆಸ್ತವನು, ವ್ಯವಹರಿಸ್ತವನು. ಎಷ್ಟೋ ಸಲ ಸಣ್ಣ ವಿಷಯಕ್ಕೆ ಮಾತು ಬಿಟ್ಟವರು ಇಡೀ 3 ವರ್ಷ ಪದವಿ ಓದುವಾಗ ಮಾತಾಡ್ತಾ ಇರಲ್ಲ. ನಮ್ಮ ಗಮನಕ್ಕೆ ಅದು ಬಂದರೆ ನಾವು ಕರೆದು ಮಾತನಾಡಿ, ಅಥವಾ ಹೇಗೆ ಅದು ಆಯಿತು ಅಂತ ತಿಳ್ಕೊಂಡು, ಅಥವಾ ಹೇಗಾದರೂ ಮಾಡಿ, ನಮಗೇನಂತಂದರೆ ಸಂತೋಷದ ವಾತಾವರಣ ಇರಬೇಕು. ಮಾತನಾಡುವುದನ್ನು ತಮಾಷೆಗೆ ಕೂಡ ಬಿಡಬಾರ್ದು. ನಾವು ಒಳ್ಳೆಯವರಾಗಬೇಕು ಅಂತಂದರೆ ಎಲ್ಲರನ್ನೂ ಮಾತನಾಡಿಸ್ಬೇಕು. ಸ್ಮಿತಪೂರ್ವ ಭಾಷಿಗಳಾಗುವುದಕ್ಕೆ ಅಭ್ಯಾಸ ಮಾಡಬೇಕು. ಭಿನ್ನಾಭಿಪ್ರಾಯಗಳಿರುತ್ತೆ ವ್ಯಕ್ತಿಗಳ ನಡುವೆ, ಸಂಬಂಧಗಳಲ್ಲಿ ಬಿರುಕುಗಳಿರುತ್ತೆ ನಿಜ, ಆದರೆ ಮಾತನಾಡುವುದನ್ನು ಬಿಡಬಾರದು. ವ್ಯಾವಹಾರಿಕ ಜಗತ್ತು ನಿಂತಿರುವುದೇ ಮಾತಿನ ಮೇಲೆ. ಆದ್ದರಿಂದ ಒಳ್ಳೆಯವರಾಗುವುದು ಹೇಗೆ ಅನ್ನುವಾಗ ನಾವು ಸರಿಯಾಗಿ ಮಾತನಾಡುವುದರಿಂದ ಅಂತ ತಿಳ್ಕೊಳ್ಬೇಕು. ನೋಡಿ, ಶ್ರೀರಾಮಚಂದ್ರ ಸ್ಮಿತಪೂರ್ವ ಭಾಷೆ ಆದದ್ರಿಂದ ಅವನು ಹೇಗೆ ತನ್ನ ಸಂಪರ್ಕವನ್ನು ಬೆಳೆಸ್ಕೊಂಡ, ತನ್ನ ಒಂದು ವಲಯವನ್ನು ವಿಸ್ತರಿಸಿಕೊಂಡ. ಗುಹ, ಹನುಮಂತ, ಜಟಾಯು, ಶಬರಿ, ವಿಭೀಷಣ, ಸುಗ್ರೀವ, ಅವನ ಸಂಪರ್ಕಕ್ಕೆ ಯಾರ್ಯಾರು ಬಂದರೋ ಅತಿ ದುಷ್ಟರನ್ನು ಹೊರತುಪಡಿಸಿ ಇನ್ನೆಲ್ಲರೂ ಅವನಿಗೆ ಮಿತ್ರರಾಗೋದ್ರು. ಯಾಕೆ? ಅವನು ಸ್ಮಿತಪೂರ್ವ ಭಾಷಿ.
ಇದು ಮೊದಲನೇ ಅಂಶ. ಎರಡನೇದು ನಮ್ಮ ನಡವಳಿಕೆ, ನಾವು ಹೇಗೆ ನಡೆದುಕೊಳ್ತೇವೆ ಇದರಲ್ಲೆಲ್ಲ ಬಂದ್ಬಿಡುತ್ತೆ. ನಾವು ಹೇಗೆ ಊಟ ಮಾಡ್ತೀವಿ, ಹೇಗೆ ಬಟ್ಟೆಯನ್ನು ಧರಿಸ್ತೀವಿ, ಹೇಗೆ ಒಂದು ಪಾನೀಯವನ್ನು ಸ್ವೀಕರಿಸ್ತೀವಿ ಅಲ್ಲ. ಒಂದು ತಮಾಷೆ ಹೇಳ್ಬೇಕು. ಹಿಂದಿನ ಕಾಲದಲ್ಲಿ ವರ ಪರೀಕ್ಷೆಗೆ ಹೋದಾಗ ವರನಿಗೆ ಪುಳ್ಳಂಗಾಯಿ ಉಂಡೆ ಕೊಡೋರಂತೆ. ನಂಗೆ ಗೊತ್ತಿಲ್ಲ ಇವಾಗ ಎಷ್ಟು ಮನೆಯಲ್ಲಿ ಅದು ಬಳಕೆಯಲ್ಲಿದೆ ಅಥವಾ ಮಾಡ್ತಾರೆ ಅಂತ. ಇದರಲ್ಲಿ 2-3 ಅಂಶ. ಅವನ ದವಡೆ ಎಷ್ಟು ಗಟ್ಟಿಯಾಗಿದೆ, ಅವನ ಯಾವ ರೀತಿಯಲ್ಲಿ ಸಮರ್ಥ. ಸುಮ್ಮನೆ ನಾನು ತಮಾಷೆಗೆ ಹೇಳಿದ್ದು, ಇದು ನಿಜಾನೂ ಹೌದು ಅಂತ ಇಟ್ಕೊಳ್ಳಿ. ಪುಳ್ಳಂಗಾಯಿ ಉಂಡೆ ಕೊಡೋರು ವರನಿಗೆ. ಅವನಿಗೇನು ಅವಾಗ ಕುಟ್ಟಾಣಿ ಕೊಡ್ತಿರ್ಲಿಲ್ಲ ಅಥವಾ ಒಂದು ಹಾರೆ ಕೊಡ್ತಿರ್ಲಿಲ್ಲ, ಅದನ್ನು ಒಡೆದು ಮುರಿದು ತಿನ್ನಪ್ಪ ಅಂತ. ಅವನೇ ಕೈಯಲ್ಲಿ ಮುರಿಬೇಕು ತಾಕತ್ತಿದ್ರೆ, ಇಲ್ಲ ಬಾಯಲ್ಲಿ ಇಟ್ಕೊಂಡು ಕಡಿಬೇಕು. ಪುಳ್ಳಂಗಾಯಿ ಉಂಡೆ ಪರೀಕ್ಷೆ, ವರೆ ಪರೀಕ್ಷೆ ಇರಲಿ. ಯಾಕೆ ಇದನ್ನು ಹೇಳಿದೆ? ಆಮೇಲೆ ಕೆಲವರು ಆಹಾರ ತಿನ್ನುವ ಕ್ರಮ, ಆಮೇಲೆ ಪಾನೀಯವನ್ನು ಸೇವಿಸುವ ಕ್ರಮ, ಅವರು ನಡೆಯುವ ರೀತಿ, ಅವರು ಬಟ್ಟೆಯನ್ನು ಧರಿಸುವ ರೀತಿ ಕೂಡ ನಮಗೆ ಸ್ಪಷ್ಟವಾಗಿ ಅವರ ವ್ಯಕ್ತಿತ್ವವನ್ನು ಚಿತ್ರಿಸಿಕೊಡುತ್ತೆ. ಕ್ಲಾರೆನ್ಸ್ ಥಾಮಸ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ, ಗುಡ್ ಮ್ಯಾನರ್ಸ್ ವಿಲ್ ಓಪನ್ ಡೋರ್ಸ್ ದ್ಯಾಟ್ ದ ಬೆಸ್ಟ್ ಎಜುಕೇಷನ್ ಕ್ಯಾನ್ ನಾಟ್. ಅತ್ಯಂತ ಉನ್ನತವಾದ ಶಿಕ್ಷಣವು ಕೂಡ ತೆರೆಯಲಾಗದ ಬಾಗಿಲುಗಳನ್ನು ನಿಮ್ಮ ನಡತೆಗಳು ತೆರೆಯುತ್ತದೆ. ನೋಡಿ ಅಲ್ಲ, ಇಂಥದ್ದು ಸಾಕಷ್ಟು ವಿಚಾರಗಳನ್ನು ನಾವು ಅರಿವು ಚಾನಲ್ನಲ್ಲಿ ನಿಮ್ಮ ಮುಂದೆ ತರ್ತೇವೆ. ನಿಮ್ಮದೊಂದೇ ಸಹಕಾರ ನಮಗೆ ಬೇಕು. ಏನು? ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಇದರ ವಿಸ್ತಾರವನ್ನು ಹೆಚ್ಚಿಸ್ಕೊಡ್ಬೇಕು. ಜೊತೆಗೆ ಆ ಸಬ್ಸ್ಕ್ರೈಬ್ ಬಟನ್ನ ಸುಮ್ಮನೆ ಒಂದು ಸಲ ಒತ್ತು ಬಿಡಿ ಸಾಕು, ನಿಮ್ಮ ಸಹಕಾರ ನಮಗೆ ಸಿಕ್ತು ಅಂತ. ಕ್ಲಾರೆನ್ಸ್ ಥಾಮಸ್ ಏನು ಹೇಳ್ತಾನೆ? ಗುಡ್ ಮ್ಯಾನರ್ಸ್ ವಿಲ್ ಓಪನ್ ಡೋರ್ಸ್ ದಟ್ ದ ಬೆಸ್ಟ್ ಎಜುಕೇಷನ್ ಕ್ಯಾನ್ ನಾಟ್. ಇದರ ಅರ್ಥ ವಿದ್ಯಾದದಾತಿ ವಿನಯಂ. ನಾವು ಇದನ್ನೆಲ್ಲ ತುಂಬ ಕೇಳ್ಬಿಟ್ಟಿದ್ದೀವಿ. ಇವತ್ತು ವಿನಯದ ಅರ್ಥ ಓಲೈಕೆ ಅಲ್ಲ ಅಂತ ತಿಳ್ಕೊಬೇಕು. ಅಂದರೆ ಇದನ್ನು ನೋಡಿದ್ದೀನಿ, ಅನುಭವಿಸಿದ್ದೀನಿ, ಮತ್ತು ನೀವುಗಳನ್ನು ಕೂಡ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸಂಬಂಧಗಳ ಒಂದು ವರ್ತುಲದಲ್ಲಿ ನೋಡಿರ್ತೀರ. ಏನು? ನಿಮ್ಮ ಒಂದು ಆಡು ಭಾಷೆಯಲ್ಲಿ ಹೇಳೋದಾದರೆ ಬಕೆಟ್ ಹಿಡಿಯೋದು ಅಂತಾರೆ. ಬಕೆಟ್ ಹಿಡಿಯೋದು. ವಿನಯದ ಅರ್ಥ ಓಲೈಕೆ ಅಲ್ಲ. ವಿ ನೀಡ್ ನಾಟ್ ಬಿ ಬೂಟ್ ಲಿಕ್ಕರ್ಸ್, ಸಾರಿ. ಆತ್ಮಗೌರವಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಬೇಕು. ಗುಡ್ ಮ್ಯಾನರ್ಸ್ ಅಂತಂದರೆ ನಾಟ್ ಪ್ಲೀಸಿಂಗ್ ಮ್ಯಾನರ್ಸ್, ಮೆಚ್ಚುಗೆ ಅಲ್ಲ. ನಾನು ಆಗಲೇ ಆರಂಭದಲ್ಲೇ ಹೇಳಿದೆ, ಓಲೈಕೆನೂ ಅಲ್ಲ. ಆತ್ಮಗೌರವಕ್ಕೆ ಚ್ಯುತಿ ಬರದಂತೆ ನಾವು ಸಭ್ಯತೆಯಿಂದ ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸಬೇಕು, ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು. ಯಾವ ಸಮಾರಂಭಕ್ಕೆ ಯಾವ ರೀತಿ ಬಟ್ಟೆಯನ್ನು ತೊಡಬೇಕು, ಯಾರೊಂದಿಗೆ ಹೇಗೆ ಮಾತನಾಡಬೇಕು, ಯಾವ ರೀತಿಯಲ್ಲಿ ನಾನು ಹಿರಿಯರ ಎದುರುಗಡೆ ಕುಳಿತುಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಗೌರವವನ್ನು ಸೂಚಿಸಬೇಕು, ಇದೆಲ್ಲವೂ ಒಂದು ಸಂಸ್ಕಾರ. ಆ ಸಂಸ್ಕಾರ ಇದ್ದರೆ ಮಾತ್ರ ನಾವು ಒಳ್ಳೆಯವರಾಗ್ತೀವಿ, ಇಲ್ದಿದ್ರೆ ಇಲ್ಲ. ಮೊದಲನೇ ಅಂಶ ನಾನು ಹೇಳಿದ್ದು ಮಾತನಾಡುವ ಕ್ರಮ, ಸ್ಮಿತಪೂರ್ವ ಭಾಷೆ. ಎರಡನೇದು ನಮ್ಮ ನಡವಳಿಕೆ, ಅಂದರೆ ನಾನಾಗಲೇ ಹೇಳಿದಾಗೆ ನಮ್ಮ ಇಡೀ ವ್ಯಕ್ತಿತ್ವದ ಹೊರ ತೋರಿಕೆಯ ಅಂಶಗಳೆಲ್ಲ ನಡವಳಿಕೆಗಳು. ಈಗ ಕೆಲವು ಅಂತರ್ಗತವಾದಂತಹ ಅಭ್ಯಾಸದಿಂದ ಮತ್ತು ಹೃತ್ಪೂರ್ವಕವಾಗಿ ಬರ್ತಕ್ಕಂಥ ಆರೋಪಿತ ಅಲ್ಲ ಅಂತರ್ಗತ ಗುಣ ಯಾವುದಪ್ಪ? ಅದರಲ್ಲಿ ಮೊದಲನೇದು ಕೃತಜ್ಞತೆ. ನೋಡಿ, ಕೃತಜ್ಞತೆ ಇಲ್ಲದಂಥ ಮನುಷ್ಯ ಅವನು ಮನುಷ್ಯನೇ ಅಲ್ಲ. ಉಪಕಾರ ಸ್ಮರಣೆ ಇಲ್ಲದೆ ಇದ್ದರೆ ನಾವು ಮನುಷ್ಯರು ಅನ್ನಿಸ್ಕೊಳ್ಳೋಕ್ಕೆ ಅನರ್ಹರಾಗ್ತೀವಿ. ಯಾಕೆಂದರೆ ಸಜ್ಜನಿಕೆಯ ಮೊದಲ ಲಕ್ಷಣವೇ ಕೃತಜ್ಞತೆ. ಕೃತಜ್ಞತೆಯನ್ನು ಹೇಗೆ ವ್ಯಕ್ತಪಡಿಸ್ತೀವಿ? ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಯಾರು ಸಣ್ಣ ಪುಟ್ಟ ಸಹಾಯವಕ್ಕೂ ಕೂಡ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗ್ತಾರೆ. ಇಲ್ಲದೇ ಇದ್ದರೆ ಅವರು ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋದು ಅಥವಾ ಒಳ್ಳೆಯವರಾಗಿರೋದು ಅಸಾಧ್ಯ. ಅದರಿಂದ ನಮ್ಮ ಜೀವನದಲ್ಲಿ ನೋಡಿ, ಬೆಳಗಾಗೆದ್ದು ನಾವು ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ, ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀವಿ, ಆಟೋದಲ್ಲಿ ಪ್ರಯಾಣ ಮಾಡ್ತೀವಿ. ತುಂಬ ಜನನ ನಾವು ಭೇಟಿ ಆಗ್ತಾನೇ ಇರ್ತೀವಿ ನಮ್ಮ ದೈನಂದಿನ ಬದುಕಿನಲ್ಲಿ.
ಅವರಿಗೆಲ್ಲ ಯಾವತ್ತಾದರೂ ಕೃತಜ್ಞತೆ ಹೇಳಿದ್ದೀವಾ? ಹೇಳಬೇಕಲ್ವಾ? ಬಸ್ ಕಂಡಕ್ಟ್ರು ಅಷ್ಟು ಜಂಗುಳಿಯ ಮಧ್ಯದಲ್ಲಿ ಎಲ್ಲರಿಗೂ ಟಿಕೆಟ್ ಕೊಡ್ತಾನೆ, ಚೇಂಜ್ ಕೊಡ್ತಾನೆ. ಇಳಿಯೋಕ್ಕೆ ಮುಂಚೆ ಕಂಡಕ್ಟ್ರೇ, ಥ್ಯಾಂಕ್ ಯು ಕಂಡಕ್ಟ್ರೇ, ನೀವು ತುಂಬ ಚೆನ್ನಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ, ಧನ್ಯವಾದಗಳು ಹೇಳಿದ್ದೀವಾ? ನೋಡಿ, ನಾವೆಲ್ಲ ರಸ್ತೆಗಳಲ್ಲಿ ಓಡಾಡ್ತಾ ರಸ್ತೆ ಗುಂಡಿಯನ್ನು ಬೈತೀವಿ, ರಸ್ತೆ ಸರಿ ಇಲ್ಲ ಅಂತೀವಿ. ಅದೇ ಪಾಪ ಆ ರಸ್ತೆಗೆ ಟಾರ್ ಹಾಕಕ್ಕೆ ಬರ್ತಾರೆ, ಡಾಂಬರ್ ಹಾಕಕ್ಕೆ ಬರ್ತಾರಲ್ಲ ಅವ್ರಿಗೆ ಯಾಕೆ ಆ ಬಿಸಿಲಲ್ಲಿ ಆ ಬಿಸಿ ಡಾಂಬರನ್ನು ಸುರಿತಾ ಇರಬೇಕಾದ್ರೆ ನಾವು ಯಾಕೆ ಒಂದು ಲೋಟ ಮಜ್ಜಿಗೆ ಕೊಡಬಾರ್ದು ಅವ್ರಿಗೆ? ಇದು ಒಳ್ಳೆತನ ಅಲ್ವಾ? ಇದೊಂದು ಕೃತಜ್ಞತೆಯ ಸಮರ್ಪಣೆ ಅಲ್ವಾ? ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ದಿನ ಬೀದಿ ಗುಡಿಸೋರು ಬರ್ತಾರೆ, ಕಸ ಸಂಗ್ರಹ ಮಾಡೋರು ಬರ್ತಾರೆ, ಅವರತ್ತ ಬೊಟ್ಟು ತೋರಿಸೋ ಬದಲು ಅವ್ರಿಗೊಂದು ಕೃತಜ್ಞತೆ ಹೇಳಿದ್ರೆ ಎಷ್ಟು ಸಂತೋಷ ಆಗುತ್ತಲ್ವ? ಇದು ಒಳ್ಳೆಯತನದ ಇನ್ನೊಂದು ಲಕ್ಷಣ, ಕೃತಜ್ಞತೆ. ಇನ್ನೊಂದಿದೆ, ಇದಕ್ಕೆ ಸಂವಾದಿಯಾದಂಥದ್ದು, ಇದರ ಜೊತೆಗೆ ನಾವು ರೂಢಿಸ್ಕೊಳ್ಬೇಕಾದಂಥದ್ದು. ಯಾವುದದು? ಅಭಿನಂದನೆ. ಯಾರಾದರೂ ಏನಾದರೂ ಸಾಧಿಸಿದ್ರು ಅಂದರೆ ಅದು ಪುಟ್ಟ ಮಗು ಇರ್ಬೋದು ಅಥವಾ PhD ಪದವಿ ಪಡೆದವರಾಗಿರ್ಬೋದು, ಅವರ ಸಾಧನೆಗೆ ನಾವು ತಕ್ಷಣ ಅಭಿನಂದನೆಯನ್ನು ತಿಳಿಸ್ಬೇಕು. ನಾನು ಎಷ್ಟೋ ಸಲ ಗಮನಿಸಿದ್ದೇನೆ, ಅಭಿನಂದನೆಯನ್ನು ಕೂಡ ಬಿಗುಮಾನದಿಂದ ಸಲ್ಲಿಸುವಂತಹವರು ನಮ್ಮಲ್ಲಿದ್ದಾರೆ. ಯಾಕೆ ಹಾಗಾಗತ್ತೆ? ಒಂದು ಅಸೂಯೆ, ಎರಡನೇದು ಅಹಂಕಾರ ಅಡ್ಡ ಬರುತ್ತೆ. ಆ ಅಹಂಕಾರವನ್ನು ಮುರಿಬೇಕು, ಅಸೂಯೆಯನ್ನು ತುಳಿಬೇಕು, ತುಳಿದು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಬದುಕಿನಲ್ಲಿ ಸಾಧನೆಗಳು ಅಷ್ಟು ಸುಲಭ ಅಲ್ಲ. ನೋಡಿ, ಮನೆಯಲ್ಲೂ ಒಂದು ಪುಟ್ಟ ಮಗು ಇದೆ, ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ. ಅದು ಹೊಸಿಲು ದಾಟಿದ ದಿನ ಕೊಬ್ಬರಿ ಬೆಲ್ಲ ಹಂಚ್ತೀರಲ್ಲ, ಕೊಬ್ಬರಿ ಗಿಟಕ್ಕೆ ಮುರಿತೀರಲ್ಲ, ಅದು ಅಭಿನಂದನೆ. ಅದು ಮಗುವಿನ ಸಾಧನೆಯ ಬಗ್ಗೆ ನಾವು ಸಲ್ಲಿಸುವಂತಹ ಅಭಿನಂದನೆ. ಆ ಮಗು ಬೆಳೀತಾ 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 ಅದು ಬೇರೆ ಬೇರೆ ಸಾಧನೆಗಳನ್ನು ಮಾಡ್ತಾ 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 ಅದಕ್ಕೆ ಹಾಗೇ ಅಭಿನಂದನೆಗಳು ಸಲ್ಲುತ್ತಾ ಹೋಗಬೇಕು. ಸಹಸ್ರ ಚಂದ್ರ ದರ್ಶನ ಆಗುತ್ತೆ, ಆಗ ಅಭಿನಂದನೆ ಮಾಡ್ತೀವಿ. ನಿಮ್ಮ ಆಯಸ್ಸು ಬಹಳ ಸಮರ್ಪಕವಾಗಿ ಕಳೆದಿದ್ದೀರಾ, ಸಾರ್ಥಕವಾದ ಬದುಕನ್ನು ಕಳೆದಿದ್ದೀರಾ, ಅದೊಂದು ಅಭಿನಂದನೆ. ಎಲ್ಲ ಸಾಧನೆಗಳು, ಬದುಕು ಅನ್ನುವುದೇ ಒಂದು ದೊಡ್ಡ ಸಾಧನೆ. ಎಲ್ಲ ಸವಾಲುಗಳ ಮಧ್ಯೆ ಒಳ್ಳೆಯವರಾಗಿ ಬದುಕಬೇಕು ಅನ್ನೋ ಪ್ರಯತ್ನದಲ್ಲಿ ಅಭಿನಂದನೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಒಂದು ಅಂಶ. ಯಾವ ಮಗುವಿಗೆ ಹೆಚ್ಚು ಅಭಿನಂದನೆ ಸಿಗುತ್ತೋ ಕುಟುಂಬದಲ್ಲಿ, ಯಾವ ವ್ಯಕ್ತಿಗೆ ಹೆಚ್ಚು ಅಭಿನಂದನೆ ಸಿಗುತ್ತೋ ಅಂದರೆ ಪ್ರೋತ್ಸಾಹ, ಅದು ಅಪರೋಕ್ಷವಾಗಿ ಇಂಡೈರೆಕ್ಟ್ಲಿ ಇಟ್ಸ್ ನಥಿಂಗ್ ಬಟ್ ಎನ್ಕರೇಜ್ಮೆಂಟ್, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀವಲ್ಲ, ದಟ್ಸ್ ಎ ಸಾರ್ಟ್ ಆಫ್ ಎನ್ಕರೇಜ್ಮೆಂಟ್. ಆ ರೀತಿಯ ಒಂದು ಪ್ರೋತ್ಸಾಹ ದೊರೆತಂಥ ಮಗು ಬೆಳೀತಾ ಹೋಗುತ್ತೆ, ಒಳ್ಳೆ ವ್ಯಕ್ತಿ ಆಗ್ತಾನೆ. ಒಳ್ಳೆಯದನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕು, ಅಭಿನಂದನೆಯನ್ನು ಸಲ್ಲಿಸಬೇಕು. ಆಮೇಲಿಂದ ಮುಂದಿನ ಅಂಶ ಯಾವುದು? ಜಂಬ ಪಡಬಾರ್ದು. ಅಣ್ಣ ಹೇಳಿದಾರಲ್ಲ ಬಸವಣ್ಣವರು, ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಅಲ್ಲ. ಜಂಬ ಪಡೋದು ಅಂದರೆ ತನ್ನನ್ನು ತಾನು ಹೊಗಳ್ಕೊಳ್ಳೋದು. ಇದನ್ನು ತುಂಬ ಸರಳವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ. 3 ಅಂಶ ಮನಸ್ಸಿನಲ್ಲಿ ಇಟ್ಕೋಬೇಕು. ಇವು 3ಅನ್ನು ದೂರ ಇಡಬೇಕು. ನಾವು ಒಳ್ಳೆಯವರಾಗಬೇಕಾದ್ರೆ, ನೀವು ಒಳ್ಳೆಯವರಾಗಬೇಕಾದ್ರೆ, ಜಗತ್ತು ಒಳ್ಳೆಯದಾಗಬೇಕಾದ್ರೆ ಈ 3 ಅಂಶವನ್ನು ದೂರ ಇಡಬೇಕು. ಯಾವ್ಯಾವುದು? ಖಂಡನೆ, ಇನ್ನೊಬ್ಬರನ್ನ ಖಂಡಿಸುವುದು, ಕ್ರಿಟಿಸೈಸ್ ಮಾಡೋದು. ಎರಡನೇದು ನಿಂದನೆ. ನಿಂದನೆ ಅಂದರೆ ಅವ್ರ ಮೇಲೆ ದೋಷಾರೋಪ ಮಾಡೋದು, ಮಾಡಬಾರ್ದು. ಮೂರನೇದು ದೂರು, ಕಂಪ್ಲೇಂಟ್. ಇವು 3ಅನ್ನು ಬಿಟ್ಟವನು ಒಳ್ಳೆಯವನಾಗ್ತಾನೆ. 3 ಬಿಟ್ಟವನು ಊರಿಗೆ ಕೆಟ್ಟವನು ಅಲ್ಲ. ಈ 3ಅನ್ನು ಬಿಟ್ಟವನು ಊರಿಗೆ ಒಳ್ಳೆಯವನಾಗ್ತಾನೆ. ಯಾವ್ಯಾವುದು? ಖಂಡನೆ, ನಿಂದನೆ, ದೂರು. ಇವು 3ಅನ್ನು ಬಿಟ್ಬಿಡ್ಬೇಕು, ಆಗ ಜಗತ್ತು ಸುಂದರವಾಗಿರುತ್ತೆ. ಜಂಬ ಬೇಡ, ಖಂಡನೆ ಬೇಡ, ನಿಂದನೆ ಬೇಡ, ದೂರು ಬೇಡ. ಆಮೇಲೆ ಸಮಯ ಪ್ರಜ್ಞೆ. ಇನ್ನೊಂದು ಮುಖ್ಯವಾದ ಅಂಶ ಇದೆ. ಮನುಷ್ಯ ಒಳ್ಳೆಯವನಾಗಬೇಕು ಅಂತಂದರೆ ಸಮಯ ಪ್ರಜ್ಞೆ.
ಸಮಯ ಪ್ರಜ್ಞೆ ಯಾಕೆ ಇರಬೇಕು ಅಲ್ಲ? ಅಯ್ಯೋ ಏನು 5 ನಿಮಿಷ ತಡ ಆದರೆ. ನನ್ನ ಗುರುಗಳು ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಸೊಗಸಾಗಿ ಹೇಳೋರು ಅದನ್ನು. ನೋಡೋ, ಒಬ್ಬ ಮೇಷ್ಟ್ರು ಕ್ಲಾಸ್ಗೆ 5 ನಿಮಿಷ ತಡವಾಗಿ ಹೋದರೆ ಆ ಕ್ಲಾಸಲ್ಲಿ 60 ಮಕ್ಕಳಿದ್ದಾರೆ ಅಂದರೆ 60 ಇಂಟು 5 ನಿಮಿಷ ವೇಸ್ಟ್ ಆಯಿತು. ಬರೀ ಮೇಷ್ಟ್ರದ್ದು 5 ನಿಮಿಷ ಅಲ್ಲ. ನೀವು ಯಾವುದೇ ರಾಮಕೃಷ್ಣ ಮಠಕ್ಕೆ ಹೋಗಿ ಇಡೀ ಪ್ರಪಂಚದಲ್ಲಿ ಒಂದು ನಿಗದಿತ ಸಮಯ, ಉದಾಹರಣೆಗೆ ಬೆಂಗಳೂರು ಆಶ್ರಮದಲ್ಲಿ ನಾನು ಹೆಚ್ಚು ಪ್ರೇಯರ್ ಅಟೆಂಡ್ ಮಾಡಿದ್ದೀನಿ, ಪ್ರಾರ್ಥನೆ. 7 ಗಂಟೆಗೆ ಆ ಸೆಕೆಂಡ್ ಗಡಿ ಮುಳ್ಳು 7ಕ್ಕೆ ಹಿಂಗೆ ಟಚ್ ಆಗ್ತಿದ್ದಾಗೆ ಅಲ್ಲಿ ಪ್ರಾರ್ಥನೆ ಶುರು ಆಗುತ್ತೆ. ಸಮಯ ಪ್ರಜ್ಞೆ. ಮನುಷ್ಯ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡ್ರೆ ಮಾತ್ರ ಅವನು ಒಳ್ಳೆಯವನಾಗಿ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ. ಇವೆಲ್ಲ ಒಂದು ಪದ್ಧತಿಯಾಗಿ ಬೆಳಿಬೇಕು, ಒಂದು ಸಂಸ್ಕಾರವಾಗಿ ಬರಬೇಕು. ಕೊನೆಯ ಅಂಶ ಹೇಳಿ ನಾನು ನಿಮ್ಮ ಗಮನವನ್ನು ಈ ಕಡೆ ಸೆಳೀತಾ ಇದ್ದೀನಿ. ಅರಿವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಹೆಚ್ಚು ಸ್ನೇಹಿತರನ್ನು ಇದಕ್ಕೆ ಪರಿಚಯ ಮಾಡಿಕೊಡಿ. ಆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಬಟನನ್ನು ಒತ್ತಿ. ಒಳ್ಳೆಯವರಾಗುವುದು ಹೇಗೆ ಅನ್ನುವುದರಲ್ಲಿ ಕೊನೆಯ ಅಂಶಕ್ಕೆ ಬರ್ತಾ ಇದ್ದೀನಿ. ಇದ್ಯಾವುದು ಅಂದರೆ ಇತರರಿಗೆ ಗೌರವವನ್ನು ಸೂಚಿಸಬೇಕು. ಈ ಗೌರವ ಕೊಡೋದಿದೆಯಲ್ಲ, ಇದು ಕೇವಲ ಅಭಿನಂದನೆಗೆ ಸಂಬಂಧಪಟ್ಟಿದ್ದಲ್ಲ, ಕೃತಜ್ಞತೆಯೂ ಅಲ್ಲ. ಗೌರವ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಕೊಡಬೇಕಾದಂಥ ಕೊಡುಗೆ, ನಮ್ಮ ಕೊಡುಗೆ ಅದು. ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ. ಉದಾಹರಣೆ ನಾನು ಹೇಳ್ತಾ ಇರೋದು, ಚಪ್ಪಲಿ ಕಿತ್ತು ಹೋಗುತ್ತೆ. ಕಿತ್ತೋದ್ರೆ ನಾನು ಒಬ್ಬ ಅಲ್ಲಿ ಯಾರು ಆ ಸೇವೆಯನ್ನು ಒದಗಿಸಬಲ್ಲನೋ, ಚಮ್ಮಾರ, ಕಾಬ್ಲರ್, ಅವನು ಏನಾದ್ರು ಕರೀರಿ, ಆತನ ಹತ್ರ ನಾನು ಅದನ್ನು ಹೊಲಿಸ್ಕೊಂಡ್ರೆ ಅವನಿಗೆ ನಾನು ಗೌರವ ಸಲ್ಲಿಸಬೇಕು. ಬರೀ ದುಡ್ಡಲ್ಲ, ದುಡ್ಡನ್ನು ಹಿಂಗೆ ಬಿಸಾಕೋದಲ್ಲ. ಆತನ ಕೈಗೆ ಕೊಟ್ಟು, ನೀನು ಸಲ್ಲಿಸಿದ ಸೇವೆಯಿಂದ ನನಗೆ ಸಂತೋಷ ಆಯ್ತಪ್ಪ. ನೋಡಿ, ನಮ್ಮ ಮಾನ ಕಾಪಾಡ್ತಾ ಇದ್ದಾನೆ ಅವನು. ಇಲ್ದಿದ್ರೆ ಕಾಲು ಎಳ್ಕೊಂಡು ಹೋಗ್ಬೇಕು ನಾವು ಅಲ್ವಾ? ಇತರರಿಗೆ ಸಲ್ಲಿಸುವ ಗೌರವ. ಒಬ್ಬ ಸರ್ಜನ್ ಒಂದು ಮಗುವಿನ ಜೀವ ಉಳಿಸ್ಕೊಟ್ರೆ ನೀವು ಎಷ್ಟು ಅವರಿಗೆ ಗೌರವವನ್ನು ಸಲ್ಲಿಸ್ತೀರಲ್ಲ? ಹಾಗೆ ಪ್ರತಿಯೊಬ್ಬರೂ ಅವರವರ ಕ್ಷೇತ್ರದಲ್ಲಿ ದೊಡ್ಡವರು. ನಾವು ಒಳ್ಳೆಯವರಾಗಬೇಕಂದ್ರೆ ಇತರರಿಗೆ ಗೌರವವನ್ನು ಕೊಡಬೇಕು. ಈ ರೀತಿಯಾಗಿ ಈ ಎಲ್ಲ ಅಂಶಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಬದುಕನ್ನು ರೂಢಿಸ್ಕೊಂಡ್ರೆ ಖಂಡಿತ ನಾವು ಒಳ್ಳೆಯವರಾಗ್ತೀವಿ, ಒಳ್ಳೆಯವರ ಆಗೋಣ. ಅರಿವು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.